ನಾವಿವತ್ತು ಹೋಗಿದ್ದೆ ದಕ್ಷಿಣ ಕಾಶಿ ಅಂತರಗಂಗೆಗೆ. ಹಾಯ್ ಹಲೋ ಗೈಸ್, ನಾನು ನಿಮ್ಮ ಮೈಸೂರು ಹುಡುಗ, ಮೈಸೂರು ವಿಫೋರ್ ರೈಡರ್. ಸೊ ಗೈಸ್, ಇವತ್ತು ನಾವು ಕೋಲಾರದ ಹತ್ರ ಇರೋ ಅಂತರಗಂಗೆಗೆ ಬಂದಿದ್ದೀವಿ. ಸ್ವಲ್ಪ ವ್ಯೂ ಪಾಯಿಂಟ್ ನೋಡ್ಕೊಂಡು ಹಂಗೆ ಹೋಗೋದು ಅಂತ. ಅದೇನು ಅಂತ ವ್ಯೂ ಪಾಯಿಂಟ್ ಏನಿಲ್ಲ. ಸೊ ಸಿಂಪಲ್ ಆಗಿದೆ, ಒಂದು ಸ್ವಲ್ಪ ಚೆನ್ನಾಗಿದೆ, ಗ್ರೀನರಿ ಇದೆ. ಸೊ ಇಲ್ಲಿ ಟ್ರೆಕ್ಕಿಂಗ್ ಕೂಡ ಇರುತ್ತಂತೆ. ಸೊ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರು. ಸೊ ನನಗೂ ಅಷ್ಟು ಐಡಿಯಾ ಇಲ್ಲ ಇಲ್ಲಿ. ಸೊ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ವಲ್ಪ ಆ ಕಡೆ ಈ ಕಡೆ ನೋಡೋಕ್ಕೂ ಫುಲ್ ಕಾಡು ಥರ ಇದೆ. ಸೊ ಒಂಥರ ಫೀಲ್ ಒಂಥರ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ದೇವಸ್ಥಾನಕ್ಕೆ ರೀಚ್ ಆದ ತಕ್ಷಣ ನಮ್ಮ ಬಾಸ್ಗಳು ಎಂಟ್ರಿ ಕೊಟ್ಟರು. ಸೊ ಬಾಸ್ನ ಹಂಗೆ ಮಾತಾಡಿಸ್ಕೊಂಡು ನಾವು ಮುಂದೆ ಹೋದೋ. ಸೊ ಇದೇ ನೋಡಿ ಅಂತರಗಂಗೆ. ಸೊ 106 ವರ್ಷಗಳಿಂದ ನೀರು ಬರ್ತಾನೆ ಇದೆಯಂತೆ. ಸೊ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ. ವರ್ಷದ ದಿನಪೂರ್ತಿ ಇಲ್ಲಿ ನೀರು ಬರ್ತಾನೆ ಇರುತ್ತಂತೆ. ಸೊ ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳ ಜನ ಎಲ್ಲ ಬಂದು ಇಲ್ಲಿ ಸ್ವಲ್ಪ ನೀರು ಹಿಡ್ಕೊಂಡು ಹೋಗ್ತಾರೆ ಕುಡಿಯೋಕ್ಕೆ. ಇಲ್ಲಿ ಅಂದರೆ ಎಲ್ಲ ಬೋರ್ ವಾಟ್ರು ಆಗೋದ್ರಿಂದ ಸೊ ಸ್ವೀಟ್ ವಾಟ್ರು ಇಲ್ಲಿ ಒಂದೇ ಕಡೆ ಅಂತ ಸಿಗೋದು, ಇಲ್ಲಿಗೆ ಬಂದು ತಗೋಗ್ತಾರೆ. ಸೊ ಗೈಸ್, ಇಲ್ಲಿಗೆ ಇದೇ ಮೇನ್ ಟೆಂಪಲ್ಲು. ಸೊ ಇಲ್ಲಿ ಒಳಗಡೆ ಎಂಟ್ರಿ ಬಿಡಲ್ಲ ಕ್ಯಾಮ್ರಾ ಆದರೆ. ಯಾರ್ಯಾರಿಗೆ ಇದ್ರ ಹಿಸ್ಟ್ರಿ ಗೊತ್ತು ಎಲ್ಲ ಕಮೆಂಟ್ಸ್ ಮಾಡಿ, ಕೋಲಾರ ಹುಡುಗರು.